ಅಕ್ಷರ್ ಪಟೇಲ್ ದಿ ಅಂಡರ್ ರೇಟೆಡ್ ಜೆಮ್ ಆಫ್ ಇಂಡಿಯನ್ ಕ್ರಿಕೆಟ್. ನಮಸ್ಕಾರ ಎಲ್ಲರಿಗೆ, ಸಜ್ಜನಾಡದಂತರ ಮಾತಾಡ್ತಾ ಇರೋದು ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆಯ ಪಂದ್ಯ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ 4th T20 ಮ್ಯಾಚ್ ಭಾರತ ಗೆದ್ದಿದೆ, ನಿರಾಯಾಸವಾಗಿ ಗೆದ್ದಿದೆ. ಅದು ನಿಮ್ಗೆಲ್ಲರಿಗೆ ಸಹ ಗೊತ್ತುಂಟು. ಬಟ್ ಈ ಒಂದು ವಿಡಿಯೋ ಮುಖಾಂತರ ನಾವು ಅಕ್ಷರ್ ಪಟೇಲ್ ಅವರ ಗುಣಗಾನ ಮಾಡುವ. ಯಾಕಂತಂದರೆ ಆಲ್ರೆಡಿ ಅವರು ಜಾಸ್ತಿ ಏನು T20 ಕ್ರಿಕೆಟ್ ಆಡಲಿಲ್ಲ, ಆ್ಯಂಡ್ ಮ್ಯಾನ್ ಆಫ್ ದ ಮ್ಯಾಚಲ್ಲಿ ಆಲ್ರೆಡಿ ಅವರು ಯುವರಾಜ್ ಸಿಂಗ್ ಅವ್ರನ್ನ ಬೀಟ್ ಮಾಡಿ ಆಗಿದೆ. ಅಂದರೆ ಎಷ್ಟು ಕನ್ಸಿಸ್ಟೆಂಟಾಗಿ T20 ಕ್ರಿಕೆಟಲ್ಲಿ ಅವರು ಆಲ್ರೌಂಡರ್ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತ ಮತ್ತೊಮ್ಮೆ ನಿರೂಪಿಸಿದ್ದಾರೆ. ನೋಡಿ, T20 ವರ್ಲ್ಡ್ ಕಪ್ ಫೈನಲಲ್ಲಿ ಕೂಡ ವಿರಾಟ್ ಕೊಹ್ಲಿಯ ಆ ಒಂದು ಟೆನ್ಷನನ್ನು ಕಡಿಮೆ ಮಾಡಿದ್ದು ಅಕ್ಷರ್ ಪಟೇಲ್ ಅವರ ಆ ಒಂದು ಕ್ವಿಕ್ ಇನ್ನಿಂಗ್ಸು. ಭಯಂಕರ ಡಬ್ 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 ಅಂತ ಹೊಡೆದ್ರು. ಬೌಲಿಂಗಲ್ಲಿ ಕೊನೆಗೆ ಹೊಡೆಸ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಒಂದು ಬ್ಯಾಟ್ಸ್ಮನ್ ಆಗಿ ಉಪಯೋಗ ಆಗ್ತಾರೆ, ಒಂದು ಬೌಲರ್ ಆಗಿ. ನಿನ್ನೆಯ ಮ್ಯಾಚ್ ಅಂತೂ ನೋಡಿದರೆ ಬ್ಯಾಟ್ಸ್ಮನ್ ಆಗಿ ಹಾಗೂ ಬೌಲರ್ ಆಗಿ ಎರಡೂ ಡಿಪಾರ್ಟ್ಮೆಂಟಲ್ಲಿ ಚಿಂದಿಯಾಗಿ ಪರ್ಫಾರ್ಮ್ ಮಾಡಿದರು. ಆ್ಯಂಡ್ ಆಸ್ಟ್ರೇಲಿಯಾವನ್ನು 48 ರನ್ನಿಂದ ಭಾರತ ಬಗ್ಗು ಬಡಿಯಿತು. ಅದರ ಈ ಕಡೆ ಒಂದು ಸುಂದರ್ ಕೂಡ ಹಾಗೆ ಏನು ಲಾಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗಲ್ಲಿ ಸೂಪರು, ನಿನ್ನೆಯ ಮ್ಯಾಚಲ್ಲಿ ಬೌಲಿಂಗಲ್ಲಿ ಸೂಪರು. ಸೊ ಎರಡು ಆಲ್ರೌಂಡರ್ಸ್ ಸೇರಿಕೊಂಡು ಜಬರ್ದಸ್ತಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ನಿನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಭಾರತ ಹೊಡೆದದ್ದು ಕೇವಲ 167 ರನ್. ಒಂದು 180 ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆವು, 180 ಒಂದು ಪಾರ್ ಸ್ಕೋರ್ ಹಾಗೆ ಹೀಗೆ ಅಂತ. 167 ಹೊಡೆದಾಗ ಈ ಮ್ಯಾಚ್ ಎಂತ ಮರ ಹೋಗ್ತದ ಅಂತ. ಬಟ್ ಓ ಮೈ ಗಾಡ್, ಆ ಸ್ಕೋರು ಮಚ್ ಮೋರ್ ದೆನ್ ಇನಫ್ ಅಂತ ಕೊನೆಗೆ ಪ್ರೂವ್ ಆಯಿತು. ಏನು ಅಭಿಷೇಕ್ ಶರ್ಮಾ ಅವರು 0ಯಲ್ಲೇ ಔಟ್ ಆಗ್ತಿದ್ರು, ಒಂದು ಕ್ಯಾಚ್ ಡ್ರಾಪ್ ಆಯಿತು. ಸೊ ಪವರ್ ಪ್ಲೇ ಮುಗಿದಾಗ ವಿಕೆಟ್ ಲಾಸಲ್ಲಿ ಏನು ಚಚ್ಚಿರಲಿಲ್ಲ ಭಾರತ, ಬಟ್ ಸುಭದ್ರ ಸ್ಥಿತಿಯಲ್ಲಿತ್ತು. ಅಭಿಷೇಕ್ ಶರ್ಮಾ ಅವರು 21 ಬಾಲಿಗೆ 28 ರನ್ ಹೊಡೆದು ಔಟ್ ಆದರು. ಗಿಲ್ ಅವರು ಭಾರಿ ಒದ್ದಾಡಿದಂತೂ ನಿಜ. ಹೈಯೆಸ್ಟ್ ಸ್ಕೋರ್ ತಂಡದಲ್ಲಿ ಗಿಲ್ ಅವರೇ ಹೊಡೆದಿರೋದು 46 ರನ್. ನಿನ್ನೆಯ ಪಂದ್ಯದಲ್ಲಿ ಭಾರತದ ಒಂದು ಸ್ಕೋರ್ ಕಾರ್ಡಲ್ಲಿ ಅವರೇ ಹೈಯೆಸ್ಟ್. ಬಟ್ ಒದ್ದಾಡಿದಾರಪ್ಪ, 39 ಬಾಲಿಗೆ 46 ರನ್. ನಾವು ಗಿಲ್ ಅವ್ರನ್ನ ಹೇಟ್ ಮಾಡೋದಿಲ್ಲ. ನಾವು ಏನಾದ್ರು ಗಿಲ್ ಬಗ್ಗೆ ಮಾತಾಡಿದಾಗ ಗಿಲ್ ಅವ್ರನ್ನ ಹೇಟ್ ಮಾಡ್ತಾರೆ ಅಂತಲ್ಲ. ಬಟ್ T20 ಕ್ರಿಕೆಟ್ ಅಂತ ಬಂದಾಗ ನಿಮಗೆ ನೆನಪಿರಬಹುದು, ಎರಡು ಓಪನಿಂಗ್ ಕಾಂಬಿನೇಷನನ್ನು ಟ್ರೈ ಮಾಡ್ತಿದ್ರು. ಒಂದು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ, ಇನ್ನೊಂದು ಜೈಸ್ವಾಲ್ ಮತ್ತು ಗಿಲ್. ಸ್ಯಾಮ್ಸನ್ ಹಾಗೂ ಅಭಿಷೇಕ್ ಶರ್ಮಾ ಅವರ ಜೋಡಿ ತುಂಬ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು. ಆ ಓಪನಿಂಗ್ ಜೋಡಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು. ಜೈಸ್ವಾಲ್ ಮತ್ತು ಗಿಲ್ಲಲ್ಲಿ ಜೈಸ್ವಾಲ್ ತಕ್ಕ ಮಟ್ಟಿಗೆ ಚಂದ ಮಾಡೇ ಆಡ್ತಾ ಇದ್ರು T20 ಕ್ರಿಕೆಟ್. ಗಿಲ್ ಅವರನ್ನು ಫಿಟ್ ಮಾಡಬೇಕು, T20 ಸ್ಕ್ವಾಡಲ್ಲಿ ಹಾಕ್ಕೊಳ್ಬೇಕು ಅನ್ನುವಂತಹ ಈ ಒಂದು ಮ್ಯಾನೇಜ್ಮೆಂಟಿನ ದುರಾಸೆಗೆ ಸ್ಯಾಮ್ಸನ್ ಅವರ ಏನು ಆ ಒಂದು ಬ್ಯಾಟಿಂಗ್ ಆರ್ಡರ್ ಏನಿತ್ತು, ಓಪನರ್ ಆಗಿ ಇದ್ದಂಥವರನ್ನು ಪಟಕ್ ಅಂತ ನಂಬರ್ 5ಗೆ ಹಾಕಿದ್ರು, ಜಸ್ಟ್ ಬಿಕಾಸ್ ಗಿಲ್ ಅವ್ರನ್ನ ಸೇರಿಸಬೇಕು ಅಂತ. ಅಭಿಷೇಕ್ ಶರ್ಮಾ ಮತ್ತು ಗಿಲ್ ಆ್ಯಂಡ್ ಮಚ್ ಮೋರ್ ಡಿಸರ್ವಿಂಗ್ ಪ್ಲೇಯರ್ ಆಗಿದ್ದಂತಹ ಜೈಸ್ವಾಲ್ ಅವ್ರನ್ನ T20 ಸ್ಕ್ವಾಡಿಂದವೇ ಕೈ ಬಿಟ್ಟರು. ಸೊ ಇವಾಗ ನೋಡ್ತಾ ಇದ್ರೆ ಸ್ಯಾಮ್ಸನ್ ಅವ್ರನ್ನ ಪ್ಲೇಯಿಂಗ್ 11ನಲ್ಲಿಯೇ ಆಡಿಸ್ತಾ ಇಲ್ಲ ಬಿಡಿ. ಇದು ಏನು ಗಿಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಕೂಡ ಮಾಡಿದರು. ಯಾಕೆ ಅಂತ ಅರ್ಥ ಆಗಲಿಲ್ಲ. ಇನ್ನೂ ಸಹ ನನಗೆ ನೆನಪುಂಟು, ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕ್ಯಾಪ್ಟನ್ ಮಾಡಿದರು, ಅಕ್ಷರ್ ಪಟೇಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡಿದರು. ಅಕ್ಷರ್ ಪಟೇಲ್ ಇದು ವೈಸ್ ಕ್ಯಾಪ್ಟನ್ಶಿಪ್ಪನ್ನು ಕೂಡ ತೆಗೆದು ಹಾಕಿದರು. ಬಟ್ ಅಕ್ಷರ್ ಪಟೇಲ್ ಆ್ಯಸ್ ಅ ಪ್ಲೇಯರ್ ಭಯಂಕರ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಿನ್ನೆಯ ಪಂದ್ಯದಲ್ಲೂ ಹಾಗೆ ಸೂರ್ಯಕುಮಾರ್ ಯಾದವ್ ಅವರು 10 ಬಾಲಿಗೆ 20, ಆ ಒಂದು 200 ಸ್ಟ್ರೈಕ್ ರೇಟಲ್ಲಿ ಒಂದು ಚಿಕ್ಕದ ಇನ್ನಿಂಗ್ಸೇ, ಬಟ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರು. 2 6 ಎಲ್ಲ ಹೊಡೆದು ಸಂಪಾ ಅವರ ಒಂದು ಆ ಮೊಮೆಂಟಮನ್ನು ಹಾಳು ಮಾಡಿ ಹಾಕಿದ್ರು. ಯಾಕಂದರೆ ಚೆಂದ ಮಾಡಿ ಬಾಲ್ ಹಾಕ್ತಾ ಇದ್ರು ಆ್ಯಡಮ್ ಜಾಂಪಾ ಅವರು. ಕೊನೆಗೆ ಲಾಸ್ಟಿಗೆ ಏನು ಅಕ್ಷರ್ ಪಟೇಲ್ ಅವರು 11 ಬಾಲಿಗೆ 21 ರನ್ ಹೊಡೆದು ಅವರು ನಾಟ್ ಔಟ್ ಆಗಿದ್ದರು. ಅವರ ದೆಸೆಯಿಂದಾಗಿ ಈ ಚಿಕ್ಕ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಬಂದದ್ರಿಂದಾಗಿ 167 ಹೊಡಿಲಿಕ್ಕೆ ಆಯಿತು ಭಾರತ. ನಿನ್ನೆ ಮತ್ತೆ ಪುನಃ ಬ್ಯಾಟಿಂಗ್ ಆರ್ಡ್ರಲ್ಲಿ ಏನೋ ಒಂದು ವಿಚಿತ್ರ ಬದಲಾವಣೆ. ಶಿವಮ್ ದುಬೆ ಅವ್ರನ್ನ 1 ಡೌನಲ್ಲಿ ಕಳಿಸೋದು. ಅಣ್ಣ, ಯಾವ್ದಾದ್ರು ಒಂದು ಬ್ಯಾಟಿಂಗ್ ಆರ್ಡರ್ ಫಿಕ್ಸ್ ಮಾಡಿ ಅಲ್ಲ, ಯಾರಾದ್ಮೇಲೆ ಯಾರು ಬರ್ಬೇಕಂತ. ಯಾವುದೋ ಸೆಕೆಂಡ್ T20ಯಲ್ಲಿ ಹರ್ಷಿತ್ ರಾಣಾ ಆದಮೇಲೆ ಶಿವಮ್ ದುಬೆನೂ ಕಳಿಸ್ತೀರಿ. ಹೌದು, ಫ್ಲೆಕ್ಸಿಬಿಲಿಟಿ ನೋಡಬೇಕು, ಬಟ್ ಅಟ್ಲೀಸ್ಟ್ ಒಂದು ಪ್ಲ್ಯಾನ್ ಅಂತ ಇರಬೇಕಲ್ಲ. ಎಸ್, ನಾವು ಇವರನ್ನು 1 ಡೌನಲ್ಲಿ ಆಡಿಸ್ತೇವೆ, ಆ 1 ಡೌನಲ್ಲಿ ಅವರಿಗೆ ಒಂದಿಷ್ಟು ಅವಕಾಶಗಳನ್ನು ಕೊಡ್ತೇವೆ. 2 ಡೌನಲ್ಲಿ ಅವರಿಗೆ ಒಂದಿಷ್ಟು ಅವಕಾಶ ಇದೇ ಸ್ಲಾಟಲ್ಲಿ ಸಿಗಬೇಕು ಅಂತ. ಹಾಗಾದ್ರೆ ನೆಕ್ಸ್ಟ್ ಮ್ಯಾಚಲ್ಲಿ ಗಿಲ್ ಅವರನ್ನು ನಂಬರ್ 7ನಲ್ಲಿ ಆಡಿಸ್ತೀರಾ? ಇಲ್ಲ ಅಲ್ವಾ? ಸೊ ಓಪನರ್ ಅಂತ ಫಿಕ್ಸ್ ಆದಮೇಲೆ ಎಸ್, ಮಿಡ್ಲ್ ಆರ್ಡರ್ಗೂ ಕೂಡ ಅವರು ಫೇಲ್ ಆಗ್ತಾರಾ ಇಲ್ವೋ ಅದೇ ಆರ್ಡ್ರಲ್ಲಿ ಆಡಿಸಿ. ಒಂದೊಂದು ಮ್ಯಾಚಲ್ಲಿ ಒಂದೊಂದು ಬ್ಯಾಟಿಂಗ್ ಆರ್ಡರು ನನಗೆ ಅರ್ಥವೇ ಆಗೋದಿಲ್ಲ. T20 ವರ್ಲ್ಡ್ ಕಪ್ಪಲ್ಲೆಲ್ಲ ಅಕ್ಷರ್ ಪಟೇಲನ್ನು ಟಾಪ್ ಆಫ್ ದ ಆರ್ಡ್ರಲ್ಲಿ ಆಡಿಸ್ತಿದ್ರು, ಈಗ ಕೊನೆಗೆ ಆಡಿಸ್ತಿದ್ದಾರೆ. ಬಟ್ ಏನಿದೆ, ಅಕ್ಷರ್ ಪಟೇಲ್ ಸೂಪರಾಗಿ
ಬೌಲಿಂಗ್ ಮಾಡಿದ್ರು, ಬ್ಯಾಟಿಂಗ್ ಮಾಡಿದ್ರು. ಈವನ್ ಬೌಲಿಂಗ್ ಅಂತ ಬಂದಾಗ ಆಸ್ಟ್ರೇಲಿಯಾ ಒಂದು ಪವರ್ ಪ್ಲೇ ತನಕ ಒಂದು ಒಳ್ಳೆ ಸುಭದ್ರ ಸ್ಥಿತಿಯಲ್ಲೇ ಇತ್ತು. ಯಾವಾಗ ಟಕ ಅಂತ ವಿಕೆಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಅದರಿಂದ ಚೇತರಿಸಿಕೊಳ್ಳೇ ಇಲ್ಲ. ಅಂತಹ ದೊಡ್ಡ ಸ್ಕೋರ್ ಯಾರಿಂದ ಕೂಡ ಬರಲಿಲ್ಲ. ಟಿಮ್ ಡೇವಿಡ್ ಭಯಂಕರ ಲಾಸ್ಟ್ ಮ್ಯಾಚಲ್ಲಿ ಚಚ್ಚಿದ್ರಲ್ಲ, ಅವರ ವಿಕೆಟ್ ತೆಗೆದದ್ದು ಶಿವಮ್ ದೂಬೆ ಅವರು. ಒಂದು 6 ಹೊಡೆದಿದ್ರು, ಇನ್ನೊಂದು 6 ಹೊಡಲಿಕ್ಕೆ ಹೋಗಿ, ಅದು ಆ್ಯಕ್ಚುಲಿ ಸ್ಮಾರ್ಟ್ ಬೌಲಿಂಗ್ ಅಂತ ನನಗೆ ಅನಿಸಿತ್ತು. ಪಟಾರ್ ಅಂತ ಸಡನ್ನಾಗಿ ಬೌನ್ಸ್ ಹಾಕಿದ್ರು ಟಿಮ್ ಡೇವಿಡ್ ಅವರಿಗೆ, ಶಿವಮ್ ದೂಬೆ. ಅಲ್ಲಿ ಸ್ಕೋಪ್ ಇರಲಿಲ್ಲ, ಈಗ ಬೀಸ್ಲಿಕ್ಕೆ ಸ್ಕೋಪ್ ಇರಲಿಲ್ಲ. ಬಟ್ ಟಿಮ್ ಡೇವಿಡ್ ಅವರು ರೆಡಿ ಆಗಿದ್ರ ಅಂತ, ನಾನು ಶಿವಮ್ ದುಬೆಗೆ ಚಚ್ತೇನೆ ಅಂತ, ಅದು ಚಚ್ಚಲಿಕ್ಕೆ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆದರು. ಸೇಮ್ ಗೋಸ್ ವಿತ್ ಮಿಶೆಲ್ ಮಾರ್ಷ್. ಶಿವಮ್ ದುಬೆ ಪಾರ್ಟ್ ಟೈಮರ್ ಅಲ್ಲ, ತೆಗೆದು 6 ಹೊಡಿವ ಅಂತ ಅಂದ್ಕೊಂಡು ಇಂಡಿಯನ್ ಗ್ರೌಂಡಲ್ಲಿ 6 ಆಗ್ತಿತ್ತೇನೋ. ಬಟ್ ಆಸ್ಟ್ರೇಲಿಯಾ ಗ್ರೌಂಡಲ್ಲಿ ಇನ್ನೂ ಸಹ ಟೈಮಿಂಗು ಮತ್ತು ಪವರ್ ಎರಡೂ ಕೂಡ 100ಗೆ 100 ಇರಬೇಕು ನೀವು 6 ಹೊಡಿಬೇಕಿದ್ರೆ. ಅಲ್ಲಿ ಹರ್ಷ್ದೀಪ್ ಸಿಂಗಿಗೆ ಅವರು ಕ್ಯಾಚ್ ಕೊಟ್ಟು ಔಟ್ ಆದರು. ಸೊ ಅಕ್ಷರ್ ಪಟೇಲ್ ಅವರು 2 ವಿಕೆಟ್ ತೆಗೆದದ್ದು, 4 ಓವರ್ಗೆ 20 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಮತ್ತು ಇವರು ಯಾರು ಶಿವಮ್ ದೂಬೆ ಅವರು 2 ವಿಕೆಟ್ ತೆಗೆದಾರೆ. ಅವರು 2 ಓವರ್ಗೆ 20 ರನ್ ಕೊಟ್ಟಿದ್ದಾರೆ. ಬಟ್ ಎನಿವೇಸ್ 2 ಪ್ರಮುಖ ವಿಕೆಟ್ಗಳನ್ನು ತೆಗೆದ್ರು. ಕೊನೆಗೆ ಲಾಸ್ಟ್ಗೆ 17 ಓವರ್ ನಂತರ ಇವರು ಬೌಲಿಂಗ್ ಹಾಕ್ಲಿಕ್ಕೆ ಬಂದದ್ದು ವಾಷಿಂಗ್ಟನ್ ಸುಂದರ್ ಅವರು. ಕೇವಲ ಅವರು ಹಾಕಿದ್ದು 1.2 ಓವರ್ಸ್, ಅದರಲ್ಲಿ 3 ವಿಕೆಟ್ ತೆಗೆದು ಬಿಟ್ಟರು. ಸೊ 3 ಜನ ಆಲ್ರೌಂಡರ್ಸು ಸೂಪರ್ ಆಗಿ ಆಡಿದ್ರಿಂದಾಗಿ ಭಾರತ ಆಸ್ಟ್ರೇಲಿಯಾವನ್ನು ಕೇವಲ 119 ರನ್ನಿಗೆ ಆಲ್ಔಟ್ ಮಾಡಿ ಹಾಕಿದ್ರು. ಈಗ ಸೀರೀಸ್ 2-1 ಅಂತರದಿಂದ ಭಾರತ ಮುನ್ನಡೆ ಕಾಯ್ದುಕೊಂಡಿದೆ. ಫಸ್ಟ್ ಮ್ಯಾಚ್ ಮಳೆಗೆ ಆಹುತಿಯಾಗಿದೆ, ಸೆಕೆಂಡ್ ಮ್ಯಾಚ್ ಸೋತಿದ್ರು. ಸೋತ ಮೇಲೆ ಸತತ 2 ಮ್ಯಾಚ್ಗಳನ್ನು ಗೆದ್ದರು. ನಾಳೆ ಕೊನೆಯ ಪಂದ್ಯ 5ನೇ T20. ಭಾರತ ಸೋತ್ರೆ ಸೀರೀಸ್ ಲೆವೆಲ್ ಆಗ್ತದೆ, ಭಾರತ ಗೆದ್ದರೆ 3-1 ಅಂತರದಿಂದ ಭಾರತ ಗೆಲ್ತದೆ. ನಾಳೆ ನಮ್ಮ ಆಲ್ರೌಂಡರ್ಸ್ ಅನ್ನೋ 3 ಜನ ಇದ್ದಾರಲ್ಲ, ದೂಬೆ, ಸುಂದರ್ ಮತ್ತು ಅಕ್ಷರ್ ಪಟೇಲ್ ಯಾವ ಥರ ಆಡ್ತಾರೆ ಅಂತ ನಾವು ಕಾದು ನೋಡುವ. ಸರಿಯಾಗಿದೆ, ಬರುವ. ನಮಸ್ಕಾರ.